ಸರ್ ನಮಸ್ಕಾರ. ಸರ್ ಸರ್ ನನಗೊಂದು ಪ್ರಶ್ನೆ ಇದೆ. ಏನಪ್ಪ ಅಂದರೆ ಈ ರಾಗಿ ನಾವು ಕ್ಲೀನ್ ಮಾಡ್ಸಕ್ಕೆ ಹೋದಾಗ ರಾಗಿ ಮಿಲ್ಗಳಲ್ಲಿ ಕೆಲವೊಂದು ತೂಕ ಕರೆಕ್ಟಾಗಿರುತ್ತೆ, ಒಂದು 300-400 ಗ್ರಾಮ್ ಹೆಚ್ಚು ಕಡಿಮೆ ಬರುತ್ತೆ. ಇನ್ನು ಕೆಲವೊಂದು 2-3 kg ವೇಸ್ಟೇಜ್ ಹೋಗ್ಬಿಡುತ್ತೆ. ಅದು ರಾಗಿ ಇದು ಹೆಂಗೆ ಅಂತ? ರಾಗಿ ಏನು ಮಾಡ್ತಾರೆ ಅಂದರೆ ಸರ್, ಕ್ಲೀನಿಂಗ್ ಆಗ್ತಾರೆ ಗೊತ್ತಾ. ಕ್ಲೀನಿಂಗ್ ಆಗೋವಾಗ ಅಲ್ಲೊಂದು ಡೋರ್ ಬರುತ್ತೆ, ಅದು ಏರ್ ಔಟ್ಗಿಂತ ಹೊಡೆದ್ಬಿಡ್ತಾರೆ. ಅದು ಹೊಡೆದಾಗ ಏನಾಗುತ್ತೆ ಅಂದರೆ 20 ಸೆಕೆಂಡಲ್ಲಿ 5 kg ಬರ್ಬೋದು, 3 kg ಬರ್ಬೋದು. ಸ್ಪ್ರೆಡ್ ಹಂಗೆ ಎಳ್ಕೊಂಬಿಡುತ್ತೆ, ಈ ಕಡೆ ಮುಂದಕ್ಕೆ ಹೋಗಲ್ಲ, ರಾಗಿ ಎಲ್ಲ ಒಂದಕ್ಕೆ ಬಂದ್ಬಿಡುತ್ತೆ. ಹಾಗಾಗಿ ಏನಾಗುತ್ತೆ ಅಂದರೆ, ಬನ್ನಿ ತೋರಿಸ್ತೀನಿ ಬೇಕಾದ್ರೆ ನೋಡಿ. ಇದು ಕಲ್ ರಾಗಿ ಅಂತ ಬರೋದು. ಇದು ಆ್ಯಕ್ಚುಲಿ ಇದ್ರೆ ರಾಗಿ ಬರ್ಬೇಕು ನಿಮಗೆ. ಇದು ಕಲ್ ರಾಗಿ ಅಂತ ಬರುತ್ತೆ. ನಂದು ಉಲ್ಟಾ ಹಿಂಗೆ ಹಾಕೊಂಡಿದ್ದೀನಿ. ಇಲ್ಲಿ ಕ್ಲೀನಿಂಗ್ ಆಗ್ತಾ ಇರುತ್ತಲ್ಲ, ಈ ಕ್ಲೀನಿಂಗ್ ಆಗೋವಾಗ ಏನು ಮಾಡ್ತಾರೆ, ಫಸ್ಟ್ ಅಲ್ಲಿಂದ ತೊಗೊಂಬಂದು ಇಲ್ಲಿ ಹಾಕ್ತಾರೆ. ಆನ್ ಮಾಡಿದ ತಕ್ಷಣ ಇದು ಹೊಡೆದ್ಬಿಡ್ತಾರೆ. ಈ ಡೋರ್ ಇದೆಯಲ್ಲ ನೋಡಿ, ಇಷ್ಟು ಓಪನ್ ಇರಬೇಕು, ಇಲ್ಲ ಅರ್ಧ ಏನಾದರೂ ಓಪನ್ ಇರಬೇಕು. ಇದು ಹೊಡೆದಾಗ ಏನಾಗುತ್ತೆ, ಕ್ಲೋಸ್ ಆಗಿದ ತಕ್ಷಣ ಮುಂದಕ್ಕೆ ಹೋಗೋರಾಗಿ ಹಿಂದಕ್ಕೆ ಬಂದ್ಬಿಡುತ್ತೆ. ಅಲ್ಲಿ ಮುಂದಕ್ಕೆ ಹೋಗೋದೇ ಇಲ್ಲ. ಆಮೇಲೆ ಏನು ಮಾಡ್ತಾರೆ, ಮತ್ತೆ ಟಕ್ಕಂತ ಈ ಕಡೆ ಒದ್ಬಿಡ್ತಾರೆ. ಒದ್ದಾಗ ಮಾಮೂಲಿ ಕ್ಲೀನಿಂಗ್ ಆಗ್ತಾರತ್ತೆ. ಮಾಮೂಲಿ ಆ ರಾಗಿ ಬಂದಿರೋದೇನಂದರೆ ವೇಸ್ಟ್, ಅದಲ್ಲ ರಾಗಿನೇ ಬಂದಿರುತ್ತೆ. ವೇಸ್ಟು ಆಮೇಲೆ ಬರುತ್ತೆ, ನಿಮ್ಮ ಕ್ಲೀನಿಂಗ್ ಆದಾಗ ಬರುತ್ತೆ. ಅದು ಮೇಯ್ನ್ ಇದು. ಹಾಗಾಗಿ ನಿಮ್ಗೇನಾಗುತ್ತೆ ಅಂದರೆ 10 kg ಕೊಟ್ಟಾಗ 3 kg ಕಮ್ಮಿ ಆಗ್ಬೋದು, 2 kgನೇ ಕಮ್ಮಿ ಆಗ್ಬೋದು. ಕೆಲವು ಕಡೆ ಊರ ಕಡೆ ಏನು ಮಾಡ್ತಾರೆ ಅಂದರೆ 50 kg ಕೊಡ್ತಾರೆ. ಅವ್ರು ಅಲ್ಲಿ 50 ರೂಪಾಯಿ ಕೊಟ್ಟು ನಾನು 50 kg ಬೀಸ್ಕೊಂಬಂದೆ ಅಂತ ಹೇಳ್ತಾರೆ. ಆ 50 kg ಕೊಟ್ಟಾಗ ಏನು ಮಾಡ್ತಾನೆ, 30 ಸೇರು ಇವನು ಕೊಡ್ತಾನೆ, 20 ಸೇರು ಅವ್ನು ಹೊಡೆದ್ಬಿಟ್ಟಿರ್ತಾನೆ. ಅವಾಗ ಅವ್ರಿಗೇನಾಗುತ್ತೆ, ಅಲ್ಲಿ ಕಮ್ಮಿ ಇಲ್ಲೇ ಜಾಸ್ತಿ ಅಂತ ಅವ್ರು ಕನ್ಫರ್ಮ್. ಬಟ್ ಯಾವುದೇ ಐಟಮ್ ತೊಗೊಂಬಂದ್ರು ಫಸ್ಟು ತೂಕ ಹಾಕ್ಬಿಟ್ಟು ಆಮೇಲೆ ಕ್ಲೀನಿಂಗ್ ಹಾಕಬೇಕು. ಕ್ಲೀನಿಂಗ್ ಆದಮೇಲೆ ಬೀಸಿದ್ಮೇಲೆ ಮತ್ತೆ ತೂಕ ಹಾಕಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅದೇನೆಂದರೆ ಗಲೀಜು ಜಾಸ್ತಿ ಇದ್ದರೆ 10 ಕಿಲೋ 1 ಕಿಲೋ ಹೋಗ್ಬೋದು, ಇಲ್ಲ 1.5 kg ಹೋಗ್ಬೋದು. ಜಾಸ್ತಿ ಇದ್ದರೆ ಬೈ ಚಾನ್ಸ್ ಅದು ಕಮ್ಮಿ ಇದ್ದರೆ 300 ಗ್ರಾಮ್ ಕೂಡ ಹೋಗೋಲ್ಲ. ಮಿನಿಮಮ್ ಒಂದು ಅರ್ಧ kg ಒಳಗಡೆ ಹೆಚ್ಚು ಕಮ್ಮಿ ಬರುತ್ತೆ. ಚೆಕ್ ಮಾಡ್ಕೊಂಡು ಬೇಕಾದ್ರೆ ನೋಡ್ಬೋದು. ಯಾಕಂದ್ರೆ ನಾನು ಕಸ್ಟಮರ್ ಪ್ರತಿಯೊಬ್ಬರಿಗೂ ಅದನ್ನೇ ಹೇಳೋದು, ರಾಗಿ ಕದಿಯೋದು ಅಂದರೆ ಇದೆ. ಕಸ್ಟಮರ್ಗೆ ಏನಾಗುತ್ತೆ, ನಮ್ಮ ಅಂಗಡಿಗೆ ತೊಗೊಂಬರ್ತಾರೆ ಕೆಲವು ರಾಗಿನ ಹೊರಗಡೆ ತೊಗೊಂಡೋಗ್ತಾರಂತೆ. ನಾನು ಎಷ್ಟೋ ಸಲ ಕಸ್ಟಮರ್ ಹೇಳ್ತೀನಿ, ಸರ್ ರಾಗಿ ತುಂಬ ತೊಗೊಂಬರ್ತೀನಿ, ಬೇರೆ ಕಡೆ ಕೊಟ್ಟಿರ್ತೀನಿ, ಇಲ್ಲಿಗೆ ಇಟ್ಟು ಬರುತ್ತೆ. ಅದಕ್ಕೆ ನಾವು ಏನು ಮಾಡ್ತೀವಿ, ನಿಮ್ಮ ಅಂಗಡಿಗೆ ತೊಗೊಬಂದು ಹಂಗೆ ತೊಗೊಂಬರ್ತೀನಿ. ನಮ್ಮ ಅಂಗಡಿಗೆ ಹಂಗೆ ತರಬೇಡ್ರಮ್ಮ, ಅರ್ಧ ತೊಗೊಬರ್ರಿ, ರಾಗಿ ಇಟ್ಟು ಫುಲ್ಲಾಗಿ ತೊಗೊಂಡೋಗಿ ಅಂತಲೇ ನಾನು ಹೇಳೋದು. ಯಾಕೆಂದರೆ ಕದಿಯೋದು 2 ನಿಮಿಷ ಸರ್, ಅದ್ರಲ್ಲಿ ಏನು ಬರುತ್ತೆ. ಅವರು ಪಾಪ ಕಷ್ಟಪಟ್ಟು ತೊಗೊಂಬಂದಿರ್ತಾರೆ, ದುಡ್ಡು ಕಾಸು ಕೊಟ್ಟು. ಅದನ್ನ ಯಾಕೆ ಆ ಥರ ಮಾಡಬೇಕು ಅನ್ನೋದು ಗೊತ್ತಿಲ್ಲ ನನಗೆ ಸರ್. ಅದು ಹೇಗೆ ಅಂದರೆ, ಇವಾಗ ನಿಮಗಲ್ಲಿ ಏರ್ ಪಾಸ್ ಆದರೆ ಅದು ರಾಗಿ ಕಡಿಮೆ ಬರುತ್ತೆ, ಏರ್ ಕ್ಲೋಸ್ ಆದರೆ ಜಾಸ್ತಿ ಹೋಗುತ್ತೆ ವೇಸ್ಟೇಜಲ್ಲಿ ಅಂತ. ಏರ್ ಕ್ಲೋಸ್ ಆಗ್ಬಿಟ್ರೆ ವೇಸ್ಟೇಜಲ್ಲಿ ಹೋಗಲ್ಲ, ರಾಗಿ ಕದಿಬೇಕಂತಾನೆ ಹೊಡಿಯೋದು. ಬೇಕಂತಾನೆ ಹೊಡಿಯೋದು. ಅದು ಓಪನ್ ಇರಬೇಕು, ಅದು ಓಪನ್ ಇರಬೇಕು. ಬರೀ ಅವಾಗ ಏನಾಗುತ್ತೆ ನೋಡಿ, ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ಬನ್ನಿ ನೋಡಿ, ಇಲ್ಲಿ ಏನಿದೆ, ಇದು ಕಲ್ಲು. ಆ ಕಲ್ಲು ಜೊತೆ ಒಂದೊಂದು ರಾಗಿ ಹೋಗುತ್ತೆ ಕಾಮನ್ ಆಗಿ, ಅಂದ್ರೆ ಜಾಸ್ತಿ ಹೋಗ್ಬಾರ್ದು. ಒಂದೊಂದು ರಾಗಿ ಜೊತೆ 2 ರಾಗಿ, ಒಂದೊಂದು ಕಲ್ಲು ಜೊತೆ ರಾಗಿ ಹೋಗ್ತಾನೆ ಇರುತ್ತೆ. ನಿಮಗೆ ತೋರಿಸ್ತಾ ಬಿಡಲ್ಲ, ಆನ್ ಮಾಡಿ ತೋರಿಸಿ ನೋಡಿ. ಇವಾಗ ಇಷ್ಟಿದೆಯಲ್ಲ ನಂದು, ಅಲ್ಲಿ ನೋಡ್ಕೊಳ್ಳಿ ಫಸ್ಟು. ಇಲ್ಲಿ ನೋಡಿ, ಇಲ್ಲಿ ರಾಗಿ ಬರ್ತಾ ಇಲ್ಲ ನಿಮ್ಗೆ. ಇವಾಗ ಇಲ್ಲೇನಾಯ್ತು, ರಾಗಿ ಬರ್ತಾ ಇಲ್ಲ ನೋಡಿ, ರಾಗಿ ಬರ್ತಾ ಇಲ್ಲ ನೋಡಿ. ಡೋರ್ ಕ್ಲೋಸ್ ಮಾಡ್ತೀನಿ ನೋಡಿ, ಕ್ಲೋಸ್ ಆಯಿತು. ಅದೆಲ್ಲ ಹೋಗ್ತಿದೆ ರಾಗಿ, ಹಿಂದಕ್ಕೆ ಹೋಗ್ತಾ ಇದೆ, ಎಲ್ಲ ವೇಸ್ಟೇಜಲ್ಲಿ ಹೋಗ್ತದೆ. ಆ ಥರ ಹೊಟ್ಟೋಗ್ಬಿಡುತ್ತೆ ರಾಗಿ. ಈಗ ಅದು ಓಪನ್ ಮಾಡಿದರೆ, ಇವಾಗ ಓಪನ್ ಮಾಡ್ತೀನಿ ನೋಡಿ, ರಾಗಿ ಸ್ಟಾಪ್ ಆಯಿತು. ಬರೀ ಗಲೀಜು ಮಾತ್ರ ಹೋಗುತ್ತೆ, ಗಲೀಜು ಮಾತ್ರ ಬರುತ್ತೆ. ಅದ್ರ ಜೊತೆ ಒಂದೊಂದು ರಾಗಿ ಪಾಸ್ ಆಗುತ್ತೆ ಅಷ್ಟೇ, ಏನಿಲ್ಲ. ಇದೇ ಟೆಕ್ನಿಕ್ಕು. ಕೇಳಿದವ್ರಿಗೆ ಏನು ಹೇಳ್ತಾರೆ, ರಾಗಿನೂ ಹೋಗುತ್ತೆ, ವೇಸ್ಟೇಜ್ ಹೋಗುತ್ತೆ. ವೇಸ್ಟೇಜ್ ಹೋಗಲ್ಲ ಸರ್. ವೇಸ್ಟೇಜ್ 10 kg 1 kg ನಾನು ಬೇಕಾದ್ರೆ ಕೊಡ್ತೀನಿ. ತುಂಬ ಕಲ್ಲು ಮಣ್ಣಿದ್ರೆ 2 kg ಹೋಗ್ಬೋದು, 3 kg ಹೋಗ್ಬೋದು. ಯಾಕಂದ್ರೆ ಹಾಕ್ದಾಗಲೇ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಹಾಕ್ದಾಗ ಇಲ್ಲಿ ಗೊತ್ತಾಗತ್ತೆ ಕಲ್ಲು ಜಾಸ್ತಿ ಇದ್ದಾಗ. ಒಬ್ರು ಮೊನ್ನೆ ಯಾರು ಹಾಕಿದ್ರು 15 kgಗೆ ಬರೀ ಅವ್ರಿಗೆ ಸಿಕ್ಕಿದ್ದು 8 kg, 7 kg ಹೋಯ್ತು. ಅಂದರೆ ಅರ್ಧಕ್ಕರ್ಧ ಬರೀ ಕಲ್ಲೇ ಇದೆ, ಅಂಥದ್ದು ಬೇಕಾದ್ರೆ ಹೋಗುತ್ತೆ. ಇದೆಲ್ಲ ಮೋಸ. ಅದು ನಮ್ಮ ಲೆಕ್ಕದ ಪ್ರಕಾರ ತುಂಬ ಅದು ಹೇಳಿದ್ನಲ್ಲ, ಬರೀ ಅರ್ಧಕ್ಕರ್ಧ ಇದ್ದರೆ ಅರ್ಧನೇ ವೇಸ್ಟು, ಆ ಥರ ಆಗ್ಬಿಡುತ್ತೆ. ಥ್ಯಾಂಕ್ ಯು ಸರ್. ಯಾಕೆಂದರೆ ಇದು ಹಳ್ಳಿ ಕಡೆ ಎಲ್ಲ ಈ ಥರ ತುಂಬ ಯಾಮಾರ್ಸೋದು ಜಾಸ್ತಿ ಸರ್. ಹಳ್ಳಿಯವರೇ ಫಸ್ಟ್ ತೋರಿಸ್ಕೊಟ್ಟಿದ್ರು, ಅದಕ್ಕೆ ಸಿಟಿಯವ್ರಿಗಿನ್ನ ಹಳ್ಳಿಯವರು ನಮ್ಮನ್ನು ಬಂದು ಕೇಳಿದ್ರು. ಅವ್ರು ಮಿಷಿನ್ ಬಿಟ್ಟು ಮಾಡಿದವರು, ರಾಗಿ ಕದಿಯೋದು ಏನಾದ್ರು ಐಡಿಯಾ ಕೊಟ್ಟರು ಅವರು. ಸರ್ ನಮಗೆ ಬೇಡ, ನಮಗೆ ಭಗವಂತ ಕೊಟ್ಟಿರೋದೇ ಸಾಕು, ಅದನ್ನು ಉಳಿಸ್ಕೊಂಡು ನಮಗೇನು ಆಗಬೇಕಾಗಿಲ್ಲ. ನಾನೇ ಓಪನ್ ಆಗಿ ಹೇಳಿ, ನಾನು ಆ ಕೆಲಸ ಮಾಡಿದ್ರೆ ಕಂತ್ರಿ ಕೆಲಸ ಅಂತಾರೆ ಅಲ್ವಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಹೆಸರು ಸರ್? ಸುರೇಶ್ ಅಂತ ಸರ್.